ಮುಖ್ಯಮಂತ್ರಿಗಳಾಗಿ ಎಷ್ಟು ದಿನ ಕುರ್ಚಿಲ್ ಕೂರ್ತೀರಿ ಅನ್ನೋದು ಮುಖ್ಯ ಅಲ್ಲ. ಆ ಕುರ್ಚಿಯಲ್ಲೇ ಕೂತ್ಕೊಂಡು ರಾಜ್ಯದ ಜನ ನೆನ್ಪಿಡ್ಕೊಳ್ಳೋ ಹಾಗೆ ಯಾವ ಕೆಲಸವನ್ನ ಮಾಡಿದ್ದೀರಿ ಅನ್ನೋದನ್ನ ಜನ ನೋಡ್ತಾ ಇದ್ದಾರೆ. ಪಾಪ ಹಿಂದೆ 5 ವರ್ಷ ಸಿಕ್ಕಿತ್ತು. 5 ವರ್ಷ ಸಿಕ್ಕಿದಾಗ ಏನ್ ಮಾಡಿದ್ರು, ಮತ್ತೆ ರಾಜ್ಯದ ಮುಖ್ಯಮಂತ್ರಿಗಳು ಆಗೋದಕ್ಕೆ ಸಾಧ್ಯ ಇಲ್ಲ ಅಂತೇಳಿ ವೀರಶೈವ ಲಿಂಗಾಯತ ಪ್ರತ್ಯೇಕ ಧರ್ಮ ಅಂತೇಳಿ ಸಮಾಜನ ಹೊಡೆಯುವಂತ ಕೆಲಸಕ್ಕೆ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರು ಹಿಂದೆ ಮಾಡಿದ್ರು. ಈಗ ಏನ್ ಮಾಡಿದ್ದಾರೆ, ಅಹಿಂದ ಹೆಸರು ಹೇಳ್ಕೊಂಡು ಅಧಿಕಾರದ ಚುಕ್ಕಾಣಿ ಹಿಡಿದಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಹಿಂದುಳಿದ ಸಮುದಾಯಗಳು, ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳ ಸಮುದಾಯಗಳಿಗೆ ಇವರು ಮನ್ಸು ಮಾಡಿದ್ದೇ ಆಗಿದ್ದಿದ್ರೆ, ಏನು ಯುವಕರಿದ್ದಾರೆ, ಯುವ ಜನತೆ ಇದ್ದಾರೆ, ಸುಮಾರು 2,85,000 ಉದ್ಯೋಗ ಅವಕಾಶ ಇದ್ರು ಕೂಡ ಅದಕ್ಕೆ ನೇಮಕಾತಿ ಆಗದೇನೆ ಹಾಗೆ ಪೆಂಡಿಂಗ್ ಇಟ್ಕೊಂಡು ಕೂತಿದ್ದಾರೆ. ಈಗಲಾದ್ರೂ ಕೂಡ ಅವ್ರಿಗೆ ಕಿಂಚಿತ್ತಾದ್ರೂ ಈ ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳು, ಕಾಯಕ ಸಮುದಾಯಗಳು, ಎಲ್ಲ ಸಮುದಾಯಗಳ ಬಗ್ಗೆ ಏನಾದ್ರು ಕಾಳಜಿ ಇದ್ರೆ, ಯುವ ಜನತೆಯ ಬಗ್ಗೆ ಕಾಳಜಿ ಇದ್ರೆ ಈಗಲೂ ಕೂಡ ಕಾಲ ಮಿಂಚಿಲ್ಲ. ಹೈಕೋರ್ಟ್ ನೆಪ ಮಾಡಿಕೊಂಡು ರಿಸರ್ವೇಶನ್ ಇವತ್ತಿನ ಹೈಕೋರ್ಟ್ ಅಲ್ಲಿ ಮೆಟ್ಲೇರಿದ್ದಾರೆ, ಅದನ್ನ ನೆಪ ಮಾಡಿಕೊಂಡು ಸಮಯ ವ್ಯರ್ಥ ಮಾಡ್ದೇನೆ ಆ ಯುವ ಜನತೆಗೆ ನ್ಯಾಯ ಕೊಡುವಂತ ಕೆಲಸ ಮಾಡಬೇಕು. 2,85,000 ಇವತ್ತಿನ ನೇಮಕಾತಿ ಪ್ರಕ್ರಿಯೆ ಆಗದೆ ಹಾಗೆ ಖಾಲಿ ಉಳಿದುಕೊಂಡಿದ್ದಾವೆ. ಅದಕ್ಕೆ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಬೇಕು. ಎರಡನೇದಾಗಿ ನಾನು ಮುಖ್ಯಮಂತ್ರಿಗಳು ಮತ್ತೊಮ್ಮೆ ಆಗ್ರಹ ಪಡಿಸ್ತೇನೆ, ಸದನದಲ್ಲೂ ಕೂಡ ಹೇಳಿದ್ದೇನೆ. ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ, ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಗಳು ಇದ್ದಾಗ ಎಲ್ಲ ಸಮುದಾಯಗಳಿಗೆ ಒಂದು ಅಭಿವೃದ್ಧಿ ನಿಗಮಗಳನ್ನ ಮಾಡಿದ್ರು. 500 ಕೋಟಿಗೂ ಹೆಚ್ಚು ಅನುದಾನ ಕೊಟ್ಟಿದ್ರು. ಇವರು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಮುಖ್ಯಮಂತ್ರಿಗಳಿಂದ ನಿರೀಕ್ಷೆ ಇತ್ತು, ಕನಿಷ್ಠ 1,000 ಕೋಟಿ ಕೊಡ್ತಾರೆ. ನೇಕಾರ ಅಭಿವೃದ್ಧಿ ನಿಗಮ ಇರ್ಬೋದು, ಮಡಿವಾಳ ಮಾಚಿದೇವ ಅಭಿವೃದ್ಧಿ ನಿಗಮ ಇರ್ಬೋದು, ಸವಿತಾ ಸಮಾಜ ಅಭಿವೃದ್ಧಿ ನಿಗಮ ಇರ್ಬೋದು, ಕಾಡುಗೊಲ್ಲ ಅಭಿವೃದ್ಧಿ ನಿಗಮ ಇರ್ಬೋದು, ಈ ರೀತಿ ರಾಜ್ಯದ ನಾನಾ ಅಭಿವೃದ್ಧಿ ನಿಗಮಗಳೇನಿದ್ದಾವೆ ಹಿಂದಿನ ಬಿಜೆಪಿ ಸರ್ಕಾರದ ಕೊಡುಗೆ. ಕನಿಷ್ಠ 1,000 ಕೋಟಿ ರೂಪಾಯಿ ಆದ್ರೂ ಕೂಡ ಈ ನಿಗಮಗಳಿಗೆ ಅನುದಾನ ಕೊಟ್ಟು ಅವ್ರ ಹೆಸರು ಉಳಿಯಂತ ಒಂದು ಪ್ರಯತ್ನ ಮಾಡ್ಲಿ ಅಂತೇಳಿ ತಮ್ಮ ಮೂಲಕ ವಿನಂತಿ ಮಾಡ್ತೇನೆ.